ದೇಶದಲ್ಲಿ ಹಲ್ಚಲ್ ಸೃಷ್ಟಿಸಿರುವ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ. ಈ ಪ್ರಕರಣದಲ್ಲಿ ದೇವರಾಜೇಗೌಡರು ಸಿಡಿಸಿರುವಂತಹ ಬಾಂಬ್, ಆಡಿಯೋ ಬಾಂಬ್, ಇದು ಈಗ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಿರುವಾಗಲೇ ವಕೀಲ ದೇವರಾಜೇಗೌಡ ಜೀವಕ್ಕೆ ಅಪಾಯ ಇದೆಯಂತೆ, ಕುತ್ತು ಇದೆಯಂತೆ. ಸರ್ಕಾರದ ವಿರುದ್ಧ ಹಿಂಗಂತ ಸುರೇಶ್ ಗೌಡ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಸ್ಟಡಿಯಲ್ಲಿ ಇರುವಾಗಲೇ ಜೀವಕ್ಕೆ ಥ್ರೆಟ್ ಇದೆ ಅಂತೇಳಿ ಸುರೇಶ್ ಗೌಡ ಹೇಳಿದ್ದಾರೆ ದೇವರಾಜೇಗೌಡರ ಪರವಾಗಿ. ಪೆನ್ ಡ್ರೈವ್ ರೂವಾರಿಗಳಿಗೆ ಸರ್ಕಾರದಿಂದ ರಾಜಾತಿಥ್ಯ ಇದೆ, ಅವರಿಗೆ ನೋಟಿಸ್ ನೀಡದೆ ಬಂಧಿಸದೆ ಆಟ ಆಡ್ತಿದ್ದಾರೆ. ದೇವರಾಜೇಗೌಡ ಬಂಧನದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಸರ್ಕಾರದ ವಿರುದ್ಧ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಮೂಲ ಕಾರಣಕರ್ತರು ಯಾರಿದ್ದಾರೆ ಅವರು ಹೋಗೆಲ್ಲ ರಾಜ್ಯಾತಿಥ್ಯ ಕೊಟ್ಟುಕೊಂಡು ಇವತ್ತು ಇದುವರೆಗೂ ಸಹ ಅವ್ರಿಗೂ ನೋಟಿಸು ಕೊಡದೆ ಅವ್ರನ್ನ ಅರೆಸ್ಟ್ನು ಮಾಡದೆ ಅವ್ರ ಕಸ್ಟಡಿಗೆ ತಗೋದು ಆಟ ಆಡ್ತಾ ಇರ್ತಕ್ಕಂಥದ್ದು ನೋಡಿ. ಕೇವಲ ದೇವರಾಜೇಗೌಡನ ಮಾತ್ರ ಇವರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಹಲವಾರು ಕಸ್ಟಡಿಗಳು ತೆಗೆದುಕೊಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಅಂತ ತೋರಿಸಿದ್ರು ಸಹ ಇದರಲ್ಲಿ ಬಹಳ ಷಡ್ಯಂತ್ರ ಅಡಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಹಲವಾರು ತಿಂಗಳ ಕಾಲ ಅಥವಾ ಹಲವಾರು ವರ್ಷಗಳ ಕಾಲ ದೇವರಾಜೇಗೌಡರನ್ನ ಕಸ್ಟಡಿ ಇಟ್ಕೊಳ್ತಾರೆ. ಇಲ್ಲ ಅಂದರೆ ಆತನ ಜೀವಕ್ಕೆ ಕಸ್ಟಡಿಲಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅಪಾಯ ಇದೆ. ಇದು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭಾಳ ಹೊಡೆತವನ್ನು ಬೀಳ್ತದೆ. ದೇವರಾಜೇಗೌಡರಿಗೆ 100ಕ್ಕೆ 100% ಅವರ ಜೀವಕ್ಕೆ ಅಪಾಯ ಇರ್ತಕ್ಕಂಥದ್ದು ಸತ್ಯ. ಕಾಂಗ್ರೆಸ್ ಸರ್ಕಾರಕ್ಕೆ ಸತ್ಯಾಸತ್ಯತೆ ಬೇಕಾಗಿಲ್ಲ. ಯಾರಾದರೂ ಅವರ ಸಚಿವರ ಹೆಸರುಗಳನ್ನು ಅಥವಾ ಅವರ ಪಕ್ಷದ ವ್ಯಕ್ತಿಗಳ ಹೆಸರು ಹೇಳಿದ ತಕ್ಷಣ ಅದಾಗಲೇ ಅದನ್ನು ಪರಿಗಣನೆ ಮಾಡೋದಿಲ್ಲ, ಅದನ್ನು ಮೂಲವನ್ನು ಹುಡ್ಕೋದಿಲ್ಲ, ಜೊತೆಗೆ ಇದನ್ನೂ ಮಾಡೋದಿಲ್ಲ, ಏನನ್ನ ತನಿಖೆನೂ ಮಾಡಲ್ಲ. ಈಗಾಗಲೇ ಸಂಪೂರ್ಣವಾಗಿ ಆ ಏನು ಪೆನ್ ಡ್ರೈವ್ನ ಮಾಡಿದರು ಅದನ್ನು ಕುಮಾರಸ್ವಾಮಿಯವರೇ ಮಾಡಿಬಿಟ್ಟು ಕುಮಾರಸ್ವಾಮಿಯವರೇ ಹಂಚ್ಬಿಟ್ರು ಅಂತಕ್ಕಂಥದ್ದನ್ನ. ದೇಶದಲ್ಲಿ ಹಲ್ಚಲ್ ಸೃಷ್ಟಿಸಿರುವ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ. ಈ ಪ್ರಕರಣದಲ್ಲಿ ದೇವರಾಜೇಗೌಡರು ಸಿಡಿಸಿರುವಂತಹ ಬಾಂಬ್, ಆಡಿಯೋ ಬಾಂಬ್, ಇದು ಈಗ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಿರುವಾಗಲೇ ವಕೀಲ ದೇವರಾಜೇಗೌಡ ಜೀವಕ್ಕೆ ಅಪಾಯ ಇದೆಯಂತೆ, ಕುತ್ತು ಇದೆಯಂತೆ. ಸರ್ಕಾರದ ವಿರುದ್ಧ ಹಿಂಗಂತ ಸುರೇಶ್ ಗೌಡ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಸ್ಟಡಿಯಲ್ಲಿ ಇರುವಾಗಲೇ ಜೀವಕ್ಕೆ ಥ್ರೆಟ್ ಇದೆ ಅಂತೇಳಿ ಸುರೇಶ್ ಗೌಡ ಹೇಳಿದ್ದಾರೆ ದೇವರಾಜೇಗೌಡರ ಪರವಾಗಿ. ಪೆನ್ ಡ್ರೈವ್ ರೂವಾರಿಗಳಿಗೆ ಸರ್ಕಾರದಿಂದ ರಾಜಾತಿಥ್ಯ ಇದೆ, ಅವರಿಗೆ ನೋಟಿಸ್ ನೀಡದೆ ಬಂಧಿಸದೆ ಆಟ ಆಡ್ತಿದ್ದಾರೆ. ದೇವರಾಜೇಗೌಡ ಬಂಧನದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಸರ್ಕಾರದ ವಿರುದ್ಧ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಮೂಲ ಕಾರಣಕರ್ತರು ಯಾರಿದ್ದಾರೆ ಅವರು ಹೋಗೆಲ್ಲ ರಾಜ್ಯಾತಿಥ್ಯ ಕೊಟ್ಟುಕೊಂಡು ಇವತ್ತು ಇದುವರೆಗೂ ಸಹ ಅವ್ರಿಗೂ ನೋಟಿಸು ಕೊಡದೆ ಅವ್ರನ್ನ ಅರೆಸ್ಟ್ನು ಮಾಡದೆ ಅವ್ರ ಕಸ್ಟಡಿಗೆ ತಗೋದು ಆಟ ಆಡ್ತಾ ಇರ್ತಕ್ಕಂಥದ್ದು ನೋಡಿ. ಕೇವಲ ದೇವರಾಜೇಗೌಡನ ಮಾತ್ರ ಇವರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಹಲವಾರು ಕಸ್ಟಡಿಗಳು ತೆಗೆದುಕೊಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಅಂತ ತೋರಿಸಿದ್ರು ಸಹ ಇದರಲ್ಲಿ ಬಹಳ ಷಡ್ಯಂತ್ರ ಅಡಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಹಲವಾರು ತಿಂಗಳ ಕಾಲ ಅಥವಾ ಹಲವಾರು ವರ್ಷಗಳ ಕಾಲ ದೇವರಾಜೇಗೌಡರನ್ನ ಕಸ್ಟಡಿ ಇಟ್ಕೊಳ್ತಾರೆ. ಇಲ್ಲ ಅಂದರೆ ಆತನ ಜೀವಕ್ಕೆ ಕಸ್ಟಡಿಲಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅಪಾಯ ಇದೆ. ಇದು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭಾಳ ಹೊಡೆತವನ್ನು ಬೀಳ್ತದೆ. ದೇವರಾಜೇಗೌಡರಿಗೆ 100ಕ್ಕೆ 100% ಅವರ ಜೀವಕ್ಕೆ ಅಪಾಯ ಇರ್ತಕ್ಕಂಥದ್ದು ಸತ್ಯ. ಕಾಂಗ್ರೆಸ್ ಸರ್ಕಾರಕ್ಕೆ ಸತ್ಯಾಸತ್ಯತೆ ಬೇಕಾಗಿಲ್ಲ. ಯಾರಾದರೂ ಅವರ ಸಚಿವರ ಹೆಸರುಗಳನ್ನು ಅಥವಾ ಅವರ ಪಕ್ಷದ ವ್ಯಕ್ತಿಗಳ ಹೆಸರು ಹೇಳಿದ ತಕ್ಷಣ ಅದಾಗಲೇ ಅದನ್ನು ಪರಿಗಣನೆ ಮಾಡೋದಿಲ್ಲ, ಅದನ್ನು ಮೂಲವನ್ನು ಹುಡ್ಕೋದಿಲ್ಲ, ಜೊತೆಗೆ ಇದನ್ನೂ ಮಾಡೋದಿಲ್ಲ, ಏನನ್ನ ತನಿಖೆನೂ ಮಾಡಲ್ಲ. ಈಗಾಗಲೇ ಸಂಪೂರ್ಣವಾಗಿ ಆ ಏನು ಪೆನ್ ಡ್ರೈವ್ನ ಮಾಡಿದರು ಅದನ್ನು ಕುಮಾರಸ್ವಾಮಿಯವರೇ ಮಾಡಿಬಿಟ್ಟು ಕುಮಾರಸ್ವಾಮಿಯವರೇ ಹಂಚ್ಬಿಟ್ರು ಅಂತಕ್ಕಂಥದ್ದನ್ನ